ನೋಡಿ ಏರ್ಪೋರ್ಟಿಂದ ಬಂದು ಆಲ್ಮೋಸ್ಟ್ ಲೈಕ್ ಒಂದು 30 ಮಿನಿಟ್ಸ್ ಡ್ರೈವ್ ಇದೆ. ಫುಲ್ ಏರಿಯಾ ಹೆಂಗೆ ಇದೆ, ಪ್ಲೇನ್ ಆಗಿದೆ. ಎಲ್ಲೂ ಒಂದು ಅಕ್ಕಪಕ್ಕದ್ದು ಟಾಲ್ ಬಿಲ್ಡಿಂಗ್ಸ್ ಕಾಣ್ತಾ ಇಲ್ಲ, ಏನು ಕಾಣ್ತಾ ಇಲ್ಲ. ಅಷ್ಟೇ ಈ ಥರ ಚಿಕ್ಕದು ನೋಡಿ, ಈ ಥರ ಬಿಲ್ಡಿಂಗ್ಸ್ ಎಲ್ಲ ಕಾಣುತ್ತೆ ಅಷ್ಟೇ. ಬಟ್ ಬೇಜಾನ್ ಕಾರ್ಸ್ ಇದೆ, ಎಲ್ಲ ಹೈಟೆಕ್ ಕಾರ್ಸ್ ಇದೆ. ಬಟ್ ನನಗೇನು ತುಂಬ ಪ್ಲೇನ್ ಅನ್ನಿಸ್ತಾ ಇದೆ. ಇಲ್ಲಿ ಮೇನ್ ಹೈವೇದ ಎಕ್ಸಿಟ್ ಆಗಿ ಬಂದುಬಿಟ್ಟು ಯಾವುದೋ ಒಂದು ಚಿಕ್ಕ ಟೌನ ಸಿಟಿನ ಏನು ಹೇಳ್ಬೋದು ಗೊತ್ತಾಗ್ತಾ ಇಲ್ಲ. ಬಂದೇ ಬಿಡ್ತಲ್ಲ ಕರೆಕ್ಟ್. ವೆಸ್ಟರ್ನ್ ಪ್ಲಸ್. ಬನ್ನಿ, ಹೋಟ್ಲಿಗೆ ಹೋದ ತಕ್ಷಣ ಸ್ವಲ್ಪ ಫ್ರೆಶ್ ಆಗಿ ಆಮೇಲೆ ನಾನು ರೂಮ್ ಟೂರ್ ಮಾಡಿಬಿಡ್ತೀನಿ. ಮಾಡಿ ಸಾಯಂಕಾಲ ಹೋಗೋಣ ಅಲ್ಲ ಹೊರಗಡೆ. ಎಂಟ್ರ ತಕ್ಷಣ ಲಾಬಿ ಥರ ಇದೆ ನೋಡಿ, ಕಾಫಿ ಮಷಿನ್ ಇಟ್ಟು ಆಮೇಲೆ ತೋರಿಸ್ತೀನಿ ಕ್ಲೀನಾಗಿ. ಇದು ನೋಡಿ ಹೇಗಿದೆ ಲಾಬಿ. ಇದು ಹೆಂಗಿದೆ ಅಂದರೆ ಇವು ನಮ್ಮ ಊರಲ್ಲೆಲ್ಲ ಅದು ಬೀಚ್ ರಿಸಾರ್ಟ್ಸ್ ಎಲ್ಲ ಇರುತ್ತಲ್ಲ, ಆ ಥರ ಇದೆ ಇದು ಹೋಟೆಲು. ಈಗ ನೋಡಿ ಇದು ರೂಮು ಒಳಗಡೆ ಈ ಥರ ಇದೆ ನೋಡಿ. ಬನ್ನಿ, ಡೋರ್ ಆಲ್ರೆಡಿ ಓಪನ್ ಮಾಡಿದ್ದೀನಿ ನಾನು. ಎಂಟ್ರ ತಕ್ಷಣ ನನಗೆ ಅದೇ ಜ್ಞಾಪಕ ಬರ್ತಾಯಿದೆ ನೋಡಿ. ಇಲ್ಲೊಂದು ಹೀಟ್ರ್ ಇದೆ, ಸೋಫಾ ಇದೆ, ಆಮೇಲೆ 2 ಕಿಂಗ್ ಸೈಜ್ ಬೆಡ್ ಇದೆ, ಒಂದಿದೆ. ಇಲ್ಲಿ ನಾನಿದ್ದೀನಿ, ಇಲ್ಲಿ ಟಿ ವಿ ಜಸ್ಟ್ ಹಿಂಗೆ ಇಟ್ಟು ನೋಡಿ. ಇನ್ನು ಸುಡ್ಕೇಸಿ ಏನೂ ಓಪನ್ ಮಾಡಿಲ್ಲ, ನಿಮಗೋಸ್ಕರ ರೂಮ್ ತೋರ್ಸೋಣ ಅಂತ ಬಂದೆ. ಸ್ವಲ್ಪ ಕತ್ಲ ಇದೆ ರೀ, ಲೈಟ್ ಆನ್ ಮಾಡೀನಿ. ಹಬ್ಬ ಜಗಮಗ ಬಂತಲ್ಲ. ನೋಡಿ ಇದೊಂದು ಮಿರರ್ ಚೆನ್ನಾಗಿದೆ. ಇಲ್ಲಿ ಓಪನ್ ಮಾಡಿದರೆ ಇಲ್ಲಿ ಇಸ್ತ್ರಿ ಇದೆ, ಹ್ಯಾಂಗರ್ ಇದೆ, ಮತ್ತೊಂದು ಬಟ್ಟೆ ಒಣಕೋದು ಇನ್ನೂ ಇಟ್ಟಿದ್ದಾರೆ. ಆಮೇಲೆ ಒಳಗಡೆ ಟಾಯ್ಲೆಟ್ ನೋಡಿ ಹೆಂಗಿದೆ ನೋಡಿ, ಈ ಥರ ಇದೆ ಟಾಯ್ಲೆಟ್. ಒಂದು ಚಿಕ್ಕದು ಎಲ್ಲ ಇದೆ. ಇಷ್ಟೇ ರೀ. ಫುಲ್ ರಾತ್ರಿ ನಿದ್ದೆ ಇಲ್ಲ, ಕಣ್ಣು ನೋಡಿದ್ರೆ ಹೆಂಗಾಗ್ಬಿಟ್ಟಿದೆಲ್ಲ. ಸೊ ಸ್ವಲ್ಪ ಫ್ರೆಶ್ ಆಗಿ ಒಂದು ಸ್ವಲ್ಪ ರೆಸ್ಟ್ ತೊಗೊಂಡು ಮತ್ತೆ ಸಾಯಂಕಾಲ ನಮ್ಮ ಫ್ರೆಂಡ್ ಬರ್ತಾನಂತೆ, ಅವನು ಎಲ್ಲ ತೋರಿಸ್ತಾನಂತೆ ಸಿಟಿ ಎಲ್ಲ. ಅದೆಲ್ಲ ನೋಡ್ಕೊಂಬರೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್. ನೋಡಿ ಸ್ನೇಹಿತರೆ, ಒಂದು 1 ಅವರ್ ಅಷ್ಟೇ ಮಲ್ಕೊಂಡು ಬಂದ ತಕ್ಷಣ ಸ್ನಾನ ಮಾಡಿ ಫ್ರೆಶ್ ಆಗಿ 1 ಅವರ್ ಮಲ್ಕೊಂಡ ತಕ್ಷಣ ಹಾಯ್ ಅನ್ನಿಸ್ತು. ಬಟ್ ಇನ್ನೂ ಜಟ್ಲಾಗಿದೆ. ಬಟ್ ಪ್ರಾಬ್ಲಮ್ ಏನಂದರೆ ಈ ಹೋಟ್ಲಲ್ಲಿ ಏನೂ ಇಲ್ಲ ರೀ. ಗೌರಿ ಪಾಪ ನೋಡಿ ಎಲ್ಲ ಪ್ಯಾಕ್ ಮಾಡಿ ಕೊಟ್ಟಿದ್ದಾಳೆ ನೋಡಿ. ನಮ್ದು ಇಂಡಿಯನ್ ಪೌಡ್ರ್ ಕೂಡ ತಂದುಬಿಟ್ಟಿದ್ದೆ ನಾನು. ಆಮೇಲೆ ಇದು ಎಲ್ಲ ಇಟ್ಟಿದ್ದಾಳೆ, ಶೇವಿಂಗ್ಸ್ ಎಲ್ಲ ಇಟ್ಟಿದ್ದಾಳೆ, ಕೋಂಬೆ ಇಟ್ಟಿಲ್ಲ ಇದರಲ್ಲಿ. ಆಮೇಲೆ ಶಾಂಪೂ ಎಲ್ಲ ಹಾಕಿ ಒಂದು ಪ್ಯಾಕ್ ಮಾಡಿ ಕೊಟ್ಟಿದ್ದಾಳೆ ಕ್ಲೀನಾಗಿ. ಕೋಂಬೆ ಇಟ್ಟಿಲ್ಲ. ಈಗ ನನಗೊಂದು ಹೊರಗಡೆ ಹೋಗಿ ಒಂದು ಕೋಂಬ್ ಪರ್ಚೇಸ್ ಮಾಡಬೇಕು. ನೋಡೋಣ ಬನ್ನಿ. ಹೊರಗಡೆ ಈಗ ಟೈಮ್ ಆಯಿತು, ನಮ್ಮ ಫ್ರೆಂಡ್ ಬರ್ತಾನೆ, ಹೊರಗಡೆ ಹೋಗೋಣ ಬನ್ನಿ. ನೋಡಿ ಸ್ನೇಹಿತರೆ, ಒಂದು ಸ್ವಿಮ್ಮಿಂಗ್ ಅವಾಗೆ ತೋರಿಸಲ್ಲ, ಸ್ವಿಮ್ಮಿಂಗ್ ಪೌಂಡ್ ಇದೆ. ಮುಂದೆ ಹೋಗೋಣ, ಒಂದು ರೌಂಡ್ ಹೋಗ್ಬರೋದು ಬನ್ನಿ. ಅಲ್ಲಿ ಕಾರ್ ಪಾರ್ಕಿಂಗ್ ಇದೆ. ಇದು ನಮ್ಮ ಫ್ರೆಂಡಿಗೆ ಒಂದು ಚಿಕ್ಕದು ಗಿಫ್ಟ್ ತೊಗೊಂಬಂದಿದ್ದೀನಿ. ನಮಗೆ ನಮ್ಮ ಫ್ರೆಂಡ್ ಎಲ್ಲ ಕೊಲೀಗ್ ಅವ್ರು ಬಂದಿದ್ದಾರೆ. ಅವರು ಇಲ್ಲಿ ಸ್ಟೇರ್ ಕೇಸ್ ಇದೆ. ಏನಿದೆಯಪ್ಪ, ಒಂದು ರೌಂಡ್ ನೋಡೋಣ ಬನ್ನಿ. ಯಾವ ಗಿಡ ಇದೆ ಇಲ್ಲಿ ನೋಡ್ಕೊಂಬರೋಣ. ಹೊರಗಡೆ ಒಂದು 20 ಡಿಗ್ರಿ ಇದೆ, ಬಟ್ 20 ಡಿಗ್ರಿ ಅಷ್ಟು ಚಳಿ ಅನಿಸ್ತಾ ಇಲ್ಲ, ಏನಕ್ಕೆ ಗಾಳಿ ಇಲ್ಲ. ಮುಂದೆ ಈ ಥರ ಇದೆ ನೋಡಿ ಹೋಟ್ಲು. ಚೆನ್ನಾಗಿದೆನಾ? ಎಲ್ಲ ಹೈಟೆಕ್ ಕಾರ್, ಜನನೇ ಕಾಣ್ತಾ ಇಲ್ಲ. ಒಂದು ಯಾವುದೋ ಒಂದು ಹುಂಜ ಇದೆ ಅಲ್ಲಿ. ಹುಂಜ ಅಂದರೆ ಗೊತ್ತಾಯ್ತಾ? ಹುಂಜ ಕ್ಲೋದಪ್ ಮಾಡಿ ತೋರಿಸಲ್ಲ ಹುಂಜನ. ಎಲ್ಲಿದ್ದೀರಿ ಹುಂಜ ನೋಡಿ. ಎದುರುಗಡೆ ಏನು ಹ್ಯಾಂಪ್ಟನ್ ಇನ್ ಅಂತ ಅಪೋಸಿಟ್ಟು ಅದು ಒಂದು ಹೋಟ್ಲ್. ಬನ್ನಿ, ಇಲ್ಲಿಂದ ಸ್ವಲ್ಪ ಸೆಕೆಂಡ್ ಫ್ಲೋರ್ ಹೋಗೋಣ ಬನ್ನಿ. ಈ ಥರ ಇದೆ ನೋಡಿ. ಈ ಕಡೆ ಎಲ್ಲ ಓಪನ್ ಇದೆ, ಹೆಂಗಿದೆ. ಯಾರು ಜನನೇ ಕಾಣಲ್ಲ ರೀ. ಅದು ಸ್ಕೂಲ್ ಏನು ಗೊತ್ತೇ ಆಗ್ತಾ ಇಲ್ಲ. ಕ್ಲೀನ್ ಮಾತ್ರ ಸಖತ್ ಕ್ಲೀನ್ ಇದೆ ರೀ. ರೋಡ್ ಗಿಡ ಸಖತ್ ಕ್ಲೀನ್ ಇದೆ. ಗೋ ಟು ಸೆಕೆಂಡ್ ಫ್ಲೋರ್. ಹಂಗ್ರಿ ಹೋಗೋದು ಸೆಕೆಂಡ್ ಫ್ಲೋರ್ಗೆ. ಈ ಲಿಫ್ಟ್ ಹೆಂಗಿದೆ ಗೊತ್ತಾ ನೋಡಿ, ಹಿಂಗಿದೆ ಇದು ಹೋದರೆ. ಲಿಫ್ಟ್ ಹೆಂಗಿದೆ, ಇಲ್ಲಿಂದ ಸೆಕೆಂಡ್ ಫ್ಲೋರ್. ಬನ್ನಿ ಸಿಗ್ತೀರಿ. ಒಳ್ಳೆ ಚೆನ್ನಾಗಿದೆ ಕ್ಲೈಮೇಟ್, ಮಾತ್ರ ಸಾಕಾಗಿದೆ ಕ್ಲೈಮೇಟು. ಸ್ವಲ್ಪ ಒಂದು ಹಿಂಗೆ ಸುಮ್ಮನೆ ಮೇನ್ ರೋಡ್ ಹತ್ರ ಹೋಗಿ ತೋರಿಸ್ಕೊಂಬರ್ತೀನಿ. ಫ್ರೆಂಡು ಬರ್ತೀನಂತ ಹೇಳ್ದಲ್ಲ, ನಾನು ಫ್ರೆಂಡ್ ಅಂದ್ಕೊಂಡೆ. ಅಲ್ಲ, ಯಾರು ನಗ್ತಾಯಿದ್ರು ಕಾರಲ್ಲಿ. ಈಟ್ರು ಸಿಕ್ಕಾಪಡೆ ಏರೋಪ್ಲೇನ್ ಕಾಣ್ತಾ ಇದೆ ಗೊತ್ತಾ ಇಲ್ಲೆಲ್ಲ.
ಚಿಕ್ಕ ಚಿಕ್ಕದು ಏರೋಪ್ಲೇನ್ ಸಿಕ್ಕಾಪಟ್ಟೆ ಹಾರಾಡ್ತಾ ಇದೆ. ಈ ಥರ ಇದೆ ನೋಡಿ ಇಲ್ಲಿ. ಯಾರು ಜನ ಕಾಣ್ತಲ್ಲ, ಏನಿಲ್ಲ. ಸಂಡೇ ಬೇರೆ, ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ದಾರೆ ಅನಿಸ್ತಾ ಇದೆ. ಇಷ್ಟಿದೆ. ಬನ್ನಿ ಇಲ್ಲಿ ಮುಂದೆ ಸುಮ್ಮನೆ ಒಂದು ರೌಂಡ್, ಒಂದು ಸ್ಟ್ರೀಟ್ ರೌಂಡ್ ನೋಡ್ಕೊಂಬರೋಣ. ಆಫ್ಟರ್ ಲಾಂಗ್ ಟೈಮ್ ಬಂದೆ US ಗೆ. ಇಷ್ಟೇ ರೀ, ಏನಿಲ್ಲ ನೋಡಿ. ಈ ಥರ ಇದೆ ವ್ಯೂ. ಬೆಸ್ಟ್ ವೆಸ್ಟರ್ನ್ ಪ್ಲಸ್, ಅದೇ ನಮ್ಮದು ಹೋಟ್ಲ್ ಹೆಸರು. ಎರಡು ಹೋಟ್ಲು ಒಟ್ಟಿಗೆ ಇದೆನಾ ಒಂದೇ ಕ್ಯಾಂಪಸಲ್ಲಿ? ಓಕೆ. ಬಟ್ ಕಾರ್ಸಲ್ಲಿ ಸಿಕ್ಕಾಪಟ್ಟೆ ಫಾಸ್ಟಾಗಿ ಓಡಿಸ್ತಾರೆ ಜನ ಇಲ್ಲಿ. ಬನ್ನಿ ಹೋಗೋಣ. ಓಕೆ. ನೋಡಿ ಸ್ನೇಹಿತರೆ, ನಮ್ಮ ಫ್ರೆಂಡು ಅವ್ನ ಕಾರ್ ಇಲ್ಲಿ ಪಾರ್ಕ್ ಮಾಡ್ದ. ಯಾವುದೋ ಒಂದು ಬೀಚಿಗೆ ಕರ್ಕೊಂಬೋದೆ. ಅದು ಎಲ್ಲ ಪೆಸಿಫಿಕ್ ಓಷನ್ ಅಂತೆ. ಬೀಚ್ ಹೆಸರು ಇನ್ನೊಂದ್ಸಲ ಕೇಳ್ಕೊಂಡ್ಬಿಟ್ಟು ಅಲ್ಲಿ ಹೋಗೋಣ ಬನ್ನಿ. ನೋಡಿ ಸ್ನೇಹಿತರೆ, ನಮ್ಮ ಫ್ರೆಂಡ್ ಹೇಳ್ದ ಇದು ಬೀಚ್ ಏನೋ ತುಂಬ ಸರ್ಫಿಂಗ್ ಫೇಮಸ್ ಅಂತೆ. ಸೊ ಹಾಗಾಗ್ಬಿಟ್ಟು ಒಂದು ಸ್ಟ್ಯಾಚು ಹಾಕಿದ್ದಾರೆ. ಆ ಸ್ಟ್ಯಾಚುಗೆ ಒಂದು ನಮ್ಮ ಫ್ರೆಂಡ್ ಒಂದು ಹೂವಿನ ಹಾರ ಹಾಕಿದ್ದಾನೆ. ಬನ್ನಿ ತೋರಿಸ್ತೀನಿ. ಬಾ ದೋಸ್ತ, ತೋರಿಸ್ಬಾ, ಇಲ್ಲಿ ಹೂವಿನ ಹಾರ ಹಾಕಿಲ್ಲ. ಇಲ್ಲಿ ಕೊಟ್ಟು ತೋರಿಸ್ತೀನಿ ನಾ. ಬಿದ್ದಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದ್ದಾನೆ ಇವನು. ಹೂವಿನ ಹಾರ ಹಾಕ್ಕೊಂಡು, ಒಂದು ಚಡ್ಡಿ ಹಾಕಿಲ್ಲ, ಹೂವಿನ ಹಾರ ಹಾಕ್ಕೊಂಡಿದ್ದಾನೆ. ಹಾಕ್ಕೊಂಡು ಸರ್ಫ್ ಮಾಡ್ತಾ ಇದ್ದಾನೆ. ಬನ್ನಿ ಮುಂದೆ ನೋಡೋಣ. ನೋಡಿ ಇಲ್ಲಿ ಬೀಚಲ್ಲೆಲ್ಲ ಕಾಲು ತೊಳೆಯೋಕ್ಕೆಲ್ಲ ಇದು ಮಾಡಿದ್ದಾರೆ. ಕಾಲ್ಗಿಲ್ಲೆಲ್ಲ ತೊಳೆಯೋಕ್ಕೆ ಎಲ್ಲ ಥರ ಎಲ್ಲ ಫೆಸಿಲಿಟಿ ಇದೆ. ಆಮೇಲೆ ಇಲ್ಲಿ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಇದೆ. ಬಟ್ ನೀರೇ ಇಲ್ಲ. ನೋಡಿ ಸ್ನೇಹಿತರೆ, ಇದನ್ನು ಸರ್ಫಿಂಗ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ. ವರ್ಲ್ಡಲ್ಲೇ ಇದು ಸರ್ಫಿಂಗ್ ಕ್ಯಾಪಿಟಲ್ ಅಂತೆ. ಇದು ಹಂಟಿಂಗ್ಟನ್ ಅಂತ ಒಂದು ಸ್ಪೆಸಿಫಿಕ್ ಓಷನಲ್ಲಿ ಇದು ಎಲ್ಲೋ ಇದೀವಿ ಅಂದರೆ ಲಾಸ್ ಏಂಜಲೀಸ್ ಹತ್ರ ಇದ್ದೀವಿ ಈಗ. ಫ್ರೆಂಡ್ಸ್ ಸ್ವಲ್ಪ ನಾಸ್ತಾ ಇದ್ದಾರೆ ಬರೋಕ್ಕೆ ವಿಡಿಯೋದಲ್ಲಿ. ಸೊ ಹಾಗಾಗಿ ಬರ್ತಾ ಇಲ್ಲ. ಚೆನ್ನಾಗಿದೆ ಎಲ್ಲ. ಫುಲ್ ಇದು ಒಂದು 300 ಕಿಲೋಮೀಟ್ರ್ವರೆಗೆ ಹಂಗೆ ಇದೆ ಅಂತೆ ಬೀಚ್ ಇದು. ನಮ್ದು ಇದೆಯಲ್ರಿ ಸೇಮ್ ನಮ್ಮದು ಎಲ್ಲಿಂದ ಕೇರಳದಿಂದ ಹಿಡ್ಕೊಂಡು ಗೋವಾವರೆಗಿದೆಯಲ್ಲ ಆ ಥರ ಅಂತ ಹೇಳ್ಬೋದು. ನೋಡಿ ಬೋಟ್ ಸ್ಟ್ರೀಟ್ ಇಲ್ಲಿಗೆ ಎಂಟಾಗುತ್ತೆ. ಇದು ಪಿಯರ್ ಅಂತ ನೋಡಿ. ಅಲ್ಲೆಲ್ಲ ಸರ್ಫಿಂಗ್ ಮಾಡ್ತಾಯಿದ್ದಾರೆ. ತೋರಿಸ್ತಾರೆ ನಿಮಗೆ ನೋಡಿ. ಸೊ ಇದೆಲ್ಲ ಬೀಚ್ ಬಂದ್ಬಿಟ್ಟು ಸರ್ಫಿಂಗ್ ಫೇಮಸ್ ಅಂತೆ. ಸೊ ಇದು ಕಂಪ್ಲೀಟ್ ಏನಿದು ಸೀ ವಾಕ್ ಇದೆಯಲ್ಲ, ಇದು ಅಂತ ಪಿಯರ್ ಅಂತೆ. ಅಂದರೆ ಆ ಎಂಡಿಗೆ ಅಲ್ಲಿ ಟೂರಿಸ್ಟ್ ಬೋಟ್ಸ್ ಎಲ್ಲ ಬಂದು ಅಲ್ಲಿಂದ ಹೇಳ್ಕೊಂಡು ಹೋಗ್ತಾರೆ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ನಾನು ಸಖತ್ತಾಗಿದ್ದೀನಿ. ಹೇಗಿದೆ ಗೆಟಪ್ ಇವತ್ತು? ಸೊ ಇವತ್ತು ಬೆಳಿಗ್ಗೆ ಫುಲ್ ಜೆಟ್ಲ್ಯಾಗಲ್ಲಿದ್ದೀನಿ ರೀ. ನನಗೆ ಇನ್ನೂ ನಿದ್ದೆ ಆಗಿಲ್ಲ ಸರಿಯಾಗಿ. ಸೊ ಇವತ್ತು ಬೆಳಿಗ್ಗೆ ಹೋಗಬೇಕು. ಅಂದರೆ ಒಂದು ಕಾನ್ಫರೆನ್ಸ್ ಇದೆ, ಎಕ್ಸಿಬಿಷನ್ ಶೋ ಕಾನ್ಫರೆನ್ಸ್ಗೆ ಹೋಗಬೇಕು. ಸೊ ಅದಕ್ಕಿಂತ ಮುಂಚೆ ನಾನು ಏನು ಮಾಡ್ತೀರಂದರೆ, ನಿಮಗೆ ಇದು ಹೋಟೆಲ್ ಏನಿದೆಯಲ್ಲ, ಹಿಂಗೆ ಲೋಕಲ್ ಅಮೇರಿಕನ್ ಬ್ರೇಕ್ಫಾಸ್ಟ್ ಏನು ತಿಂತಾರಪ್ಪ ಇವರು? ಇಡ್ಲಿ ದೋಸೆ ವಡೆ ತಿಂತಾರಾ, ಅಥವಾ ಚೈನೀಸ್ ಅವ್ರಿಗೆ ಮೋಮೋಸು, ಆಮೇಲೆ ಇದು ಡಿಮ್ಸಮ್ ಅದೆಲ್ಲ ತಿಂತಾರಾ, ನೂಡಲ್ಸ್ ತಿಂತಾರಾ, ಏನು ತಿಂತಾರೆ ಅಂತ ಒಂದು ನೋಡ್ಕೊಂಬರೋಣ. ಆಮೇಲೆ ಅದು ಬ್ರೇಕ್ಫಾಸ್ಟ್ ಟೇಸ್ಟ್ ಹೇಗಿರುತ್ತೆ ಮತ್ತು ಅಲ್ಲಿ ಎನ್ವೈರ್ಮೆಂಟ್ ಹೇಗಿರುತ್ತೆ ಅಂತ ನಾನು ಟ್ರೈ ಮಾಡ್ತೀನಿ. ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡಿ ನಿಮಗೆ ತೋರಿಸಿ ಹೇಳ್ತೀನಿ. ಬನ್ನಿ ಸರ್ ಹೋಗೋಣ. ಸೊ ಬ್ರೇಕ್ಫಾಸ್ಟ್ ಹೋಗೋಣ ಮುಂಚೆ ನನಗೆ ಇನ್ನೊಂದು ಹ್ಯಾಬಿಟ್ ಆಗಿದೆ ಅಂದರೆ, ಬೆಳಿಗ್ಗೆ ಎದ್ದು ಬ್ಲ್ಯಾಕ್ ಕಾಫಿ ಕುಡಿಯೋದೊಂದು ಹ್ಯಾಬಿಟ್ ಮಾಡ್ಕೊಂಡಿದ್ದೀನಿ. ಸೊ ಅದೊಂದು ಗ್ಲಾಸ್ ಕುಟ್ಕೊಂಡು ಹೋಗೋಣ. ಬನ್ನಿ ಹೋಗೋಣ. ಸೊ ಇದು ಹೋಟೆಲ್ ರೂಮಲ್ಲಿ ಕಾಫಿ ಮಷಿನ್ ಇದೆ. ಸೊ ಇದೊಂದು ಬಿಸ್ನೆಸ್ ಟ್ರಿಪ್ ಅಲ್ರಿ. ಬಿಸ್ನೆಸ್ ಟ್ರಿಪ್ ಅಂದರೆ ಅಂತ ಹೇಳಿದ್ರೆ ನಾಯಿ ಪಾಡೋದಂಗೆ. ಸೊ ಹಾಗಾಗಿಬಿಟ್ಟು ನಾನು ಏನು ಮಾಡಿದೆ, ಫಸ್ಟು ಎಲ್ಲ ಇಮೇಲ್ ಕೆಲಸ, ಆಫೀಸ್ ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಇಲ್ಲಿ ಇದು ಕಾಫಿ ಇದೆ. ಕಾಫಿ ಕುಡಿತಾ ಚೆನ್ನಾಗಿದೆ ರೀ ಬ್ಲ್ಯಾಕ್ ಕಾಫಿ. ಸ್ಟಾರ್ಟಿಂಗ್ ಬ್ಲ್ಯಾಕ್ ಕಾಫಿ ಕುಡಿಯೋಕೆ ಒಂಥರ ಅನಿಸುತ್ತೆ. ಆಮೇಲೆ ಇದು ನೀವು ಪ್ರಾಕ್ಟೀಸ್ ಮಾಡ್ಕೊಂಬಿಟ್ರೆ ತುಂಬ ಹೆಲ್ತಿಗೆ ತುಂಬ ಒಳ್ಳೇದು. ಇದು ಅರ್ಲಿ ಮಾರ್ನಿಂಗ್ ಫಸ್ಟ್ ಎಂಟಿ ಸ್ಟಮಕಲ್ಲಿ ಬಿಸಿ ಬ್ಲ್ಯಾಕ್ ಕಾಫಿ ಕುಡಿಬೇಕು. ಇದರಿಂದ ನಮ್ಮದು ಹೊಟ್ಟೆ ಇರುತ್ತಲ್ಲ, ಹೊಟ್ಟೆ ಬೆಲ್ಲಿ ಫ್ಯಾಟ್ ಅಂತಾರಲ್ಲ, ಅದು ಕರಗೋಗುತ್ತೆ. ಸೊ ಹಾಗಾಗಿಬಿಟ್ಟು ನಾನು ಬೆಳಿಗ್ಗೆ ಒಂದು ಬ್ಲ್ಯಾಕ್ ಕಾಫಿ ಕುಡಿದು ಬನ್ನಿ ಸರ್ ಹೋಗೋಣ. ವಾವ್, ನೋಡಿ ಸಖತ್ತಾಗಿದೆ ರೀ. ಹೊರಗಡೆ ಬಂದುಬಿಟ್ಟು ಒಂದು 8 ಡಿಗ್ರಿ ಇರಬೇಕೀಗ.
ಬಟ್ ಬಿಸಿಲಿದೆ, ಗಾಳಿ ಇಲ್ಲ, ಹಾಗಾಗಿಬಿಟ್ಟು ಜಾಸ್ತಿ ಚಳಿ ಅನಿಸ್ತಾ ಇಲ್ಲ. ಒಳ್ಳೆ ಸ್ವಿಮ್ಮಿಂಗ್ ಪೌಂಡ್ ಇದೆ. ಬನ್ನಿ, ಇದು ಸ್ವಲ್ಪ ಹಳೆಯ ಕಾಲದ ಹೋಟೆಲ್ ಥರ ಅನಿಸ್ತಾ ಇದೆ ನನಗೆ. ಇದು ಮಲ್ಪೆ ಬೀಚಲ್ಲಿ ಕಾಟೇಜ್ ಅಂತ ಒಂದಿತ್ತು, ಅದು ಇದೇ ಥರ ಇತ್ತು ಹೋಟೆಲ್. ಮಲ್ಪೆ ಸುಮಾರು ವರ್ಷ ಹಿಂದೆ ನಾವು ಮಲ್ಪೆಗೆ ಹೋಗಿದ್ವಿ, ಅದು ಇದೇ ಥರ ಇತ್ತು. ಆಮೇಲೆ ಇದು ಲಿಫ್ಟ್ ಅಂತ ನನಗೆ ತುಂಬ ಕಾಮಿಡಿ ಅನಿಸ್ತಾ ಇದೆ. ಏನಕ್ಕಂದರೆ ಹಿಂಗೆ ಒಳಗಡೆ ಹೋಗ್ಬಿಟ್ಟು ಹಿಂಗೆ ಎಲ್ ಶೇಪ್ ಇದೆ ಲಿಫ್ಟ್. ಇದು ನೋಡಿ, ನಾರ್ಮಲಿ ಲಿಫ್ಟ್ ಒಳಗಡೆ ಒಂಥರ ಬಾಕ್ಸ್ ಥರ ಇರುತ್ತೆ, ಇದು ಬಂದುಬಿಟ್ಟು ಎಲ್ ಶೇಪ್ ಇದೆ, ಬರ್ತಾ ಇದೆ ನೋಡಿ, ಓಪನ್ ಆಯ್ತು ನೋಡಿ. ಹಿಂಗೆ ಹೋಗ್ಬಿಟ್ಟು ಮತ್ತೆ ಹಿಂಗೆ ಹೋಗೋದು. ಇಲ್ಲಿ ಇಷ್ಟೆಲ್ಲ ಸ್ಪೇಸ್ ಇದೆ. 1 ಬನ್ನಿ ಹೋಗೋಣ. ಸೊ ಇದು ಲಾಬಿ ಏರಿಯಾ. ಸೊ ಇದು ಬ್ರೇಕ್ಫಾಸ್ಟ್ ಏರಿಯಾ. ನೀವು ಹೋಗಿದ ತಕ್ಷಣ ಫಸ್ಟು ಕಾರ್ಡ್ ಕೊಡಬೇಕು ನಿಮಗೆ. ಇದ್ದಾರೆ ಜನ. ಸೊ ಹಾಯ್, ಗುಡ್ ಮಾರ್ನಿಂಗ್, ಹೌ ಆರ್ ಯು? ಫೈನ್. ಸೊ ಐ ಗೋ ಫಾರ್ ಆಪ್ಷನ್ 1. ಯಾ, ಸೊ 2 ಆಪ್ಷನ್ ಇದೆ ಇದರಲ್ಲಿ, ಆಪ್ಷನ್ 1 ಆ್ಯಂಡ್ ಆಪ್ಷನ್ 2. ಇಲ್ಲಿ ಪ್ಯಾನ್ ಕೇಕ್ ಇರುತ್ತೆ, ಆಮೇಲೆ ಎಗ್ ಇದೆ, ಆಮೇಲೆ ಏನೋ ಬೇಕಾರ್ನ್ ಅಂತೆ, ಆಮೇಲೆ ಇಲ್ಲಿ ಸ್ಮ್ಯಾಶ್ಡ್ ಪೊಟೆಟೊ ಇದೆ. ಈ ಥರ ಇದೆ. ಈ ಥರ ನಂಬರ್ ಕೊಟ್ಟರು, ವೇಟ್ ಮಾಡಬೇಕು. ಇಲ್ಲಿ ಫ್ರೂಟ್ಸ್ ಇದೆ, ಆಮೇಲೆ ಇಲ್ಲಿ ನೋಡಿ ಈ ಥರ ಬ್ರೆಡ್ಸು, ಡೋನೆಟ್ಸು ಅದೆಲ್ಲ ಇದೆ ಇಲ್ಲಿ. ತುಂಬ ಜನ ಇದ್ದಾರೆ ರೀ. ಸ್ವಲ್ಪ ವೀಡಿಯೋ ಮಾಡೋದು, ಇವರು ಅಮೇರಿಕನ್ ಜನ ಹಿಂದೆ ಮುಂದೆ ಮಾಡ್ತಾರೇನೋ ಗೊತ್ತಿಲ್ಲ. ಸೊ ಇಲ್ಲಿ ಕಾಫಿ, ಹಾಲೆಲ್ಲ ಇದೆ, ಇಲ್ಲಿ ಆರೆಂಜ್ ಜ್ಯೂಸ್ ಎಲ್ಲ ಇದೆ. ಬನ್ನಿ ಒಂದೊಂದೇ ತೊಗೊಂಡು ಹೋಗೋಣ. ನೋಡಿ 40 ನಂಬರು ಕೊಟ್ಟ ತಕ್ಷಣ ಈ ಥರ ಕೊಟ್ಟರು, ಈ ಥರ ಇದೆ ನೋಡಿ. ಇದು ಹೋಗ್ಬಿಟ್ಟು ಇಲ್ಲಿಡೋಣ. ಹೇ, ಈ ಥರ ಆರೆಂಜ್ ಜ್ಯೂಸ್ ಸಖತ್ ಕೋಲ್ಡ್ ಚಿಲ್ಡ್ ಇದೆ. ಇಲ್ಲಿ ನೋಡಿ, ನಾನು ಇದು ಏನೋ ಒಂದು ಸ್ವೀಟ್ ಅಂತ ತೊಗೊಂಡೆ. ಸ್ವೀಟ್ ಅಂದರೆ ಇದು ಅಯ್ಯಂಗಾರಿ ಕ್ರೀಮ್ ಬನ್ ಥರ ಇದೆ, ಒಳಗಡೆ ಜಾಮ್ ಹಾಕಿದ್ದಾರೆ. ಇಲ್ಲಿ ಇದು ಇವರು ಪ್ಯಾನ್ ಕೇಕ್ ಅಂತ ಕೊಟ್ಟಿದ್ದಾರೆ, ಈ ಥರ ಪ್ಯಾನ್ ಕೇಕು. ಆಮೇಲೆ ಇದು ಬಂದುಬಿಟ್ಟು ಇದು ಪೋರ್ಕ್ ಇದೆ. ಆಮೇಲೆ ಇದು ಎಗ್ ಬುರ್ಜಿಯಲ್ಲಿ ಉಪ್ಪಿಲ್ಲ, ಮಸಾಲ ಎಲ್ಲ ಏನಿಲ್ಲ, ಸಪ್ ಇದೆ. ಆಮೇಲೆ ಆರೆಂಜ್ ಜ್ಯೂಸ್ ಇದೆ. ಅಷ್ಟೇ ನಂದು ಬ್ರೇಕ್ಫಾಸ್ಟು. ಒಂದೊಂದೇ ಟೇಸ್ಟ್ ಹಾಕ್ಕೊಂಡು ಹೇಳ್ತೀನಿ ನಾನೀಗ. ಸೊ ಇದು ಪ್ಯಾನ್ ಕೇಕ್ ಇದೆಯಲ್ಲ, ಪ್ಯಾನ್ ಕೇಕ್ ಬಂದುಬಿಟ್ಟು ಒಂದು ದೋಸೆ ಥರ, ದೋಸೆದಲ್ಲಿ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿ ಅದೇ ಟ್ರೀಟ್ ಕೊಡ್ತಾ ಇದೆ. ಈ ಚಳಿಯಲ್ಲಿ ಆರೆಂಜಸ್ಸು ಕಾಪಡೆ ಚಿಲ್ಡಿದೆ. ಆಮೇಲೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಪೋರ್ಕ್ ಇದೆ. ಇದು ಪೋರ್ಕ್ ಇದೆಯಲ್ಲ, ಒಂಥರ ಸ್ಮೋಕಿ ಬಾಬಿಕ್ಯೂ ಚೆನ್ನಾಗಿದೆ ಟೇಸ್ಟು. ಆಮೇಲೆ ನೆಕ್ಸ್ಟ್ ಎಗ್ ಬುರ್ಜಿ. ಇದು ನೋಡಿ ಎಗ್ ಬುರ್ಜಿ ಇದೆಯಲ್ಲ, ಇದು ಎಗ್ಗಲ್ಲಿ ಏನೂ ಹಾಕಿಲ್ಲ, ಉಪ್ಪೆಲ್ಲ ಏನೂ ಹಾಕಿಲ್ಲ, ಸುಮ್ಮನೆ ಎಗ್ ಬುರ್ಜಿ. ಒಮ್ಮೆ ಎಗ್ ಹೊಡೆದ್ಬಿಟ್ಟು ಫ್ರೈ ಮಾಡಿ ಅಷ್ಟೇ. ಓಕೆ ಸರ್, ನಾನು ಬ್ರೇಕ್ಫಾಸ್ಟ್ ಮಾಡ್ತೀನಿ, ಮತ್ತೆ ಬ್ರೇಕ್ಫಾಸ್ಟ್ ಮಾಡಿದ್ರೆ ಸಿಗೋಣ ಮತ್ತೆ. ಸೊ ಇದು ಬಂದುಬಿಟ್ಟು ಕ್ರೀಮ್ ಬನ್ ಬಂದುಬಿಟ್ಟು ಸೇಮ್ ರೀ, ಅಯ್ಯಂಗಾರಿ ಕ್ರೀಮ್ ಬನ್ನಲ್ಲಿ ಜಾಮ್ ಹಾಕೊಂಬೇಡಿ, ಬ್ರೆಡ್ ಜಾಮ್ ಬರುತ್ತಲ್ಲ, ಜಾಮ್ ಹಾಕೊಳ್ತಿದ್ರೆ ತಂಗೆ ಇದೆ ಟೇಸ್ಟು. ಸ್ವಲ್ಪ ಸಾಫ್ಟ್ ಇಲ್ಲ, ಹಾರ್ಡ್ ಇದೆ. ಇದು ಕೇಕ್ ಅನ್ಬೋದು, ಆ ಬನ್ ಅನ್ಬೋದು, ಏನು ಗೊತ್ತಿಲ್ಲ, ನೀವೇ ಹೇಳಿ ಕಮೆಂಟಲ್ಲಿ. ತುಂಬ ಸ್ವೀಟು, ಚೆನ್ನಾಗಿದೆ. ಬನ್ನಿ, ಬ್ರೇಕ್ಫಾಸ್ಟ್ ಮುಗೀತು, ಇದನ್ನು ತೊಗೊಂಬಿಟ್ಟು ಅಲ್ಲಿ ಹಾಕ್ಬಿಡೋಣ. ಬನ್ನಿ. ಸೊ ಇಲ್ಲಿ ಟ್ರ್ಯಾಶ್ ಬಿನ್ ಅಂತಿದೆ, ಇದು ಟ್ರ್ಯಾಶ್ ಬಿನ್ನಲ್ಲಿ ಹಾಕಬೇಕು ಈ ಥರ, ಇಷ್ಟೇ. ಸೊ ಹೊರಗಡೆ ಒಂದು ದೃಶ್ಯ ನೋಡ್ಕೊಂಬರೋಣ ಬನ್ನಿ. ಆಟೋಮೆಟಿಕ್ ಡೋರ್ ಓಪನ್ ಆಯಿತು. ಹೊರಗಡೆ ಈ ಥರ ಇದೆ ನೋಡಿ, ದೃಶ್ಯ ತುಂಬ ಚೆನ್ನಾಗಿದೆ. ಒಳ್ಳೆ ಕ್ಲೈಮೇಟ್ ತುಂಬ ಚೆನ್ನಾಗಿದೆ, ಚಳಿ ಬರ್ತಾ ಇಲ್ಲ, ಏನಕ್ಕಂದ್ರೆ ಗಾಳಿ ಇಲ್ಲ. ಇದೇ ನೋಡಿ ನಮ್ಮದು ಹೋಟೆಲ್. ನನಗೆ ಅದೇ ರೀ ಮಲ್ಪೆ ಬೀಚಲ್ಲಿ ಕಾಟೇಜ್ ಅಂತ ಇದೆ ಒಂದು, ಇದೇ ಥರ ಇದೆ. ಸೊ ನೋಡಿ ಇಲ್ಲಿ ಎಷ್ಟಿದು ಹುಂಜ ತುಂಬ ಇಷ್ಟ ಆಯ್ತಪ್ಪ ನನಗೆ. ಹುಂಜ ಚೆನ್ನಾಗಿದೆ ನೋಡಿ, ಕೋಳಿ ಇಟ್ಬಿಟ್ಟಿದ್ದಾರೆ ಹುಂಜ. ಸೊ ಅಪೋಸಿಟ್ ಬಂದ್ಬಿಟ್ಟು ಅದು ಹ್ಯಾಂಪ್ಟನ್ ಇನ್ ಅಂತ, ಅದು ಒಂದು ಹೋಟೆಲ್ ಇದೆ. ಎಲ್ಲ ಬರೀ ಹೋಟೆಲ್ ಇರಿ ಇಲ್ಲೆಲ್ಲ ಏರಿಯಾದಲ್ಲಿ, ಅವೆಲ್ಲ ಹೋಟೆಲ್ಸೇ. ಅದು ಹೋಟೆಲು, ಆಮೇಲೆ ಅದು ಹೋಟೆಲು. ಎದುರುಗಡೆ ಒಂದು ಬಿಲ್ಡಿಂಗ್ ಯಾವುದೋ ಕಾಣ್ತಿದೆ, ಅದೊಂಥರ ಅಪಾರ್ಟ್ಮೆಂಟ್ ಥರ ಕಾಣ್ತಾ ಇದೆ.
ಆಮೇಲೆ ಇದು ಯಾವ್ದು ಗಿಡ ಗೊತ್ತಾಗ್ತಿಲ್ಲ ರೀ ಇದು ಅಡಿಕೆ ಗಿಡನ ಏನು ಗೊತ್ತಾಗ್ತಿಲ್ಲ ಕಮೆಂಟಲ್ಲಿ ಹೇಳಿ ನೋಡೋಣ. ಬನ್ನಿ ಸರ್ ಹೋಗೋಣ. ನಮ್ಮದು ಕಂಪ್ನಿ ಕಾರ್ ಒಂದು ಬರುತ್ತೆ, ಅವ್ರು ಬಂದು ಪಿಕಪ್ ಮಾಡ್ಕೊಂಡು ಹೋಗ್ತಾರೆ. ಸೊ ಆನ್ ದ ವೇ ಏನಾದ್ರು ಮತ್ತೆ ಇಂಟ್ರೆಸ್ಟಿಂಗ್ ಇದ್ದರೆ ತೋರಿಸ್ತೀನಿ ನಿಮಗೆ. ಹೇ